ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ದಿಢೀರ್ ಅಸ್ವಸ್ಥಗೊಂಡು ಕುಸಿದು ಬಿದ್ದ ಪ್ರಯಾಣಿಕನನ್ನು ಸಮಯ ಪ್ರಜ್ಞೆ ಮೆರೆದು ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಕೆಎಸ್ಆರ್ಟಿಸಿ ಚಾಲಕರೊಬ್ಬರು ಮಾನವೀಯತೆಯನ್ನ ಮೆರೆದಿದ್ದಾರೆ. ಗುರುವಾರ ಬೆಳಗ್ಗೆ ಹಾಸನದಿಂದ ಅರಸೀಕೆರೆ ಮಾರ್ಗವಾಗಿ ಚಲಿಸುತ್ತಿದ್ದ ಬಸ್ ನಗರದ ಎನ್ಆರ್ ವೃತ್ತದ ಬಳಿ ತಲುಪಿದಾಗ ಈ ಘಟನೆ ಸಂಭವಿಸಿದೆ. ಚಲಿಸುತ್ತಿದ್ದ ಬಸ್ಸಿನಲ್ಲಿಯೇ ಪ್ರಯಾಣಿಕನೊಬ್ಬ ಸುಸ್ತಾಗಿ ಕೆಳಗೆ ಬಿದ್ದಿದ್ದನ್ನು ಗಮನಿಸಿದ ಚಾಲಕ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಬಸ್ಸನ್ನು ನೇರವಾಗಿ ಹಾಸನದ ಇಮ್ಸ್ ಆಸ್ಪತ್ರೆಗೆ ಚಲಾಯಿಸಿ ಪ್ರಯಾಣಿಕನನ್ನು ದಾಖಲಿಸಿದ್ದಾರೆ. ಚಾಲಕನ ಈ ಧೈರ್ಯದ ನಡೆ ಹಾಗೂ ತುರ್ತು ನಿರ್ಧಾರದಿಂದಾಗಿ ಪ್ರಯಾಣಿಕನಿಗೆ ಸಕಾಲದಲ್ಲಿ ಚಿಕಿತ್ಸೆ ದೊರೆಯುವಂತಾಗಿದ್ದು, ಸಾರ್ವಜನಿಕರು ಚಾಲಕನ ಸಮಯ ಪ್ರಜ್ಞೆ ಮತ್ತು ಸೇವೆಯನ್ನು ಶ್ಲಾಘಿಸಿದ್ದಾರೆ. ಬಿಡಪ್ಪ, ನೀನು ಆಸ್ಪತ್ರೆ ಕರ್ಕೊಯ್ತಾರ ಬಿಡು. ಹೊಡೆಯೋಣ, ಮುಂದಕ್ಕೆ ಹೊಡೆಯೋಣ. ಏನು ಹತ್ಬೇಕಾರೆ ಇದಾಗೈತೆ. ಅಣ್ಣ ಎಮರ್ಜೆನ್ಸಿ ಮಾಡಿ ಬಿಟ್ಬಿಟ್ಟು ಬರೋಣ, ನೀನು ಹೇಳ್ತೀನಿ. ಅಣ್ಣ ಬಾಡಿಗೆ ಏನು ಬೇಡ, ಓಡ. ನಿಮ್ದು ಯಾವ ಊರು? ಗೌರಿಪುರ. ಯಾವ ಊರ್ದಣ್ಣ ಇದು? ಅರಸೀಕೆರೆ. ಅರಸೀಕೆರೆದಾ? ಅರಸೀಕೆರೆ ಗಾಡಿನಾ? ರೇಟು ಬೇಡ ಬೇಡ, ಒಳ್ಳೇದಲ್ಲಿ ಒಳ್ಳೆ ರಿವರ್ಸ್ ಹೊಡೆಯೋಣ, ಕೈ ತೊಳ್ಕೊಂಡು ಬರೋಣ, ಗಾಡಿ ಕಳಿಸ್ಕೊಡ್ತೀವಿ.